ನೋಡಿ ರಾಜಮುಡಿ ಅಕ್ಕಿಯಲ್ಲಿ ಒಗ್ಗರಣೆ ದೋಸೆ ಮಾಡಿರೋದು. ಜೀರಿಗೆ, ಕಾಳುಮೆಣಸು, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಇರುತ್ತೆ. ತುಂಬ ಆರೋಗ್ಯಕರವಾಗಿರುತ್ತೆ. ಇದನ್ನ 1 ಲೋಟ ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದು 2 ಅವರ್ ನೆನೆಸಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಸೇಮ್ ನೀರು ದೋಸೆಗೆ ಯಾಕೆ ಕಲಿಸ್ಕೋತೀವೋ ಅದೇ ಥರ ನೀರು ಹಾಕಿ ಕಲಿಸ್ಕೋಬೇಕು. ರುಚಿಗೆ ತಗಷ್ಟು ಉಪ್ಪು ಹಾಕ್ಕೋಬೇಕು. ಇದನ್ನ ಒಗ್ಗರಣೆಗೆ 4 ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಸುಮಾರು ನನಗೆ ಗೊತ್ತಿದ್ದಂಗೆ 50 ವರ್ಷದಿಂದ ನಮ್ಮ ಮನೇಲಿ ಮಾಡ್ತಾಯಿದ್ದಾರೆ. ತುಂಬ ಆರೋಗ್ಯಕರವಾದ್ದು. ಮಾಡ್ಕೊಂಡು ನೋಡಿ, ತುಂಬ ರುಚಿ ಇರುತ್ತೆ. ಈ ಗಂಟ್ಲು ನೋವು ಬಂದಾಗ ಮತ್ತು ಕೋಲ್ಡು ಕಫ ಆದಾಗ ಈ ದೋಸೆ ತಿಂದುಬಿಟ್ರೆ ಸಾಕು, ಸಖತ್ ರಿಲೀಫ್ ಆಗಿರುತ್ತೆ. ಮಾಡ್ಕೊಂಡು ನೋಡಿ ಈಸಿಯಾಗಿ. ವೈಟ್ ರೈಸಲ್ಲೂ ಮಾಡ್ಕೊಳ್ಳಿ ಬೇಕಾರೆ ನೀವು. ನಾನು ಆರೋಗ್ಯಕರವಾಗಿರುತ್ತೆ ಅಂತ ರೆಡ್ ರೈಸ್ ಮಾಡ್ಕೋಬೋದು, ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ನಾನು ರಾಜಮುಡಿ ರೈಸಲ್ಲಿ ಮಾಡಿದ್ದೀನಿ. ಮಾಡ್ಕೊಂಡು ನೋಡಿ. ಒಂದೇ ಕಡೆ ಇದು ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು ಸೋಟೆತ್ತಿ ಬಿಟ್ಟರೆ ಸಾಕು, ಬಂದುಬಿಡುತ್ತೆ. ಯಾವ ಹೆಂಚಿದ್ರೂ ಹಾಕ್ಕೊಳ್ಳಿ. ಇಷ್ಟ ಆಯಿತಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ. ತುಂಬ ರುಚಿ.